ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ಗಣ್ಯರಿಂದ ಪುಷ್ಪ ನಮನ ಸ್ಮರಣೆ. ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಉಲ್ಲಂಘನೆಯಾಗದಂತೆ ಎಚ್ಚರಿಕೆ ವಹಿಸಿ ಚುನಾವಣಾ ವೀಕ್ಷಕ ಗುಂಜನಕುಮಾರ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ಅಂಬೇಡ್ಕರ್ ಬಾಲ್ಯದಿಂದಲೇ ಪ್ರಶ್ನಿಸುವ ಮನೋಭಾವ ಪ್ರದರ್ಶಿಸಿರುವುದು ಪ್ರೇರಣೆ. ಡಾಕ್ಟರ್ ಎಚ್.ಟಿ. ಪೋತೆ. ಮಧುಮೇಹ ಹೆಚ್ಚಳ ನಿಯಂತ್ರಿಸಲು 1 ವರ್ಷ ಉಚಿತ ತಪಾಸಣಾ. ಡಾಕ್ಟರ್ ಬಸವರಾಜ ಪಾಟೀಲ್. ಹೈದರಾಬಾದ್ನಲ್ಲಿ ರಸ್ತೆ ಅಪಘಾತ, ನಗರದ ನಿವಾಸಿ ಬಾಲಕ ಸಾವು, 2 ಗಾಯ. ಸಂವಿಧಾನ ಶಿಲ್ಪಿ, ಭಾರತ ರತ್ನ, ಮಹಾಮಾನವತಾವಾದಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 133ನೇ ಜಯಂತಿ ಅಂಗವಾಗಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿರುವ ಪುತ್ಥಳಿಗೆ ಅಧಿಕಾರಿಗಳು, ಗಣ್ಯರು, ಸಂಘ ಸಂಸ್ಥೆಗಳು, ಮುಖಂಡರು ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಿದ ಜಯಂತಿ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯ್ಕ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತಕರಾಮ್ ಪಂಡ್ವಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ, ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಮಹೇಶ್ ಪೋತೆದಾರ ಅವರು ಅಂಬೇಡ್ಕರ್ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಪುಷ್ಪಾರ್ಪಣೆ ಮಾಡಿ ನಮನ ಸಲ್ಲಿಸಿದರು. ಭಗವತೋ ಸಾವಕ ಸಂಘೋ ಯದಿದಂಗೋ ಆವುನ್ಯೋ ಪಾವನ್ಯೋ ದಕ್ಷಿಣಿಯೋ ಅಂಜಲೀಕರಣಿಯೋ ಅನುತ್ತರಂ ಪುಣ್ಯಂಕೇತಂ ಲೋಕಸಾತಿ ಸಂಘಂ ಜೀವಿತ ಪರ್ಯಂತಂ ಶರಣಂ ಗಚ್ಚಾಮಿ. ಹೇಳಿ ಸಾಧು. ಬಾಬಾ ಸಾಹೇಬ್ ಅವರ ಪುತ್ಥಳಿಗೆ ಪುಷ್ಪ ನಮನವನ್ನು ಜಿಲ್ಲಾಡಳಿತದಿಂದ ಸಲ್ಲಿಸಿ ಪೂಜೆಯನ್ನು ಮಾಡಲಾಗ್ತಾ ಇದೆ. ಸರಿಯಾಗಿ 10 ಗಂಟೆಗೆ ರಂಗಮಂದಿರದಲ್ಲಿ ವೇದಿಕೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈಗ ಮಾನ್ಯ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ರೊಫೆಸರ್ ಎಸ್.ಟಿ. ಪೋತೆ ಸರ್ ಅವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಕುರಿತಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಒಂದು ಪುತ್ಥಳಿಗೆ ಮಾಲೆಯನ್ನು ಅರ್ಪಿಸುವುದರ ಮೂಲಕ ಈ ಕಾರ್ಯಕ್ರಮ ಮನದ ಒಳಗಡೆ ಜಾತಿ ಭೇದವು ಕೊಳೆತು ನಾರುತ್ತಿರುವುದು. ನೀತಿ ಬದಲಾಗಲೇ ಇಲ್ಲ ಭೀಮರಾಯ ಕೇಳೋ, ಬಿತ್ತಿ ಬೆಳೆದ ಹಚ್ಚಿದ ಮಿಣುಕು ದೀಪದ ಬೆಳಕು ನಂದುತ್ತಿಹುದು. ಹೃದಯದ ಮೂಲೆ ಮೂಲೆಗೂ ನೋವು ನುಗ್ಗುತ್ತಿಹುದು. ನಿನ್ನ ಧರ್ಮವೇ ನಿನ್ನ ನೀತಿಯೇ. ನಂತರ ಶಾಸಕ ಡಾಕ್ಟರ್ ಎಸ್. ಶಿವರಾಜ್ ಪಾಟೀಲ್, ಲೋಕಸಭಾ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ ನಾಯ್ಕ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ. ವಿರೂಪಾಕ್ಷಿ, ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಮಹಾಂತೇಶ್ ಪಾಟೀಲ್ ಅತ್ತನೂರು, ಜೆಡಿಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ, ಕಾರ್ಯಾಧ್ಯಕ್ಷ ಎನ್. ಶಿವಶಂಕರ ವಕೀಲ, ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಸೈಯದ್ ಮುಕ್ತಿಯಾರ್ ಸೇರಿದಂತೆ ಅನೇಕರು ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು.
ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ಪಾಟೀಲ್ ಇಟಗಿ, ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಅವರು ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಗೌಡ, ತಾಯಣ್ಣ ನಾಯ್ಕ್, ಬಸವರಾಜ ವಕೀಲ, ಬಶೀರ್, ವೆಂಕಟೇಶ್ ಮನ್ಸ್ಲಾಪುರ, ಶಿವಪ್ಪ ನಾಯ್ಕ್, ಈರಣ್ಣ, ಕರಿಯಪ್ಪ ನಾಯ್ಕ್, ಆಂಜನೇಯ ಕೊಂಬಿನ್, ವೀರೇಶ್ ಗಾಣದಾಳ, ವೀರೇಶ್ ಮಠಮಾರಿ ಸೇರಿದಂತೆ ಅನೇಕರಿದ್ದರು. ದಲಿತ ಸಂಘಟನೆಗಳ ಮುಖಂಡರಾದ ರವೀಂದ್ರನಾಥ ಪಟ್ಟಿ, ಎಂ ಈರಣ್ಣ, ವಿಶ್ವನಾಥ ಪಟ್ಟಿ, ಚಲುವಾತಿ ಮಹಾಸಭಾ ಮುಖಂಡರಾದ ವಸಂತ, ಶೇಖರ್ ರಾಮ್, ಮಲ್ಲೇಶ್ ಕೊಲಿಮಿ, ಕೆಇ ಕುಮಾರ, ತಿಮ್ಮಾರೆಡ್ಡಿ, ಬೋವಿ ಸಮಾಜದ ಮಹಿಳಾ ಘಟಕದ ಅಧ್ಯಕ್ಷೆ ಶಶಿಕಲಾ, ನಗರಸಭೆ ಪೌರಾಯುಕ್ತ ಚಲಪತಿ, ತಹಸೀಲ್ದಾರ್ ಸುರೇಶ್ ವರ್ಮಾ ಅವರು ಮಾಲಾರ್ಪಣೆ ಮಾಡಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಕರ್ನಾಟಕ ಚಾಲಕರ ಒಕ್ಕೂಟ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿರುವ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಚಾಲಕರ ಒಕ್ಕೂಟ ಗೌರವಾಧ್ಯಕ್ಷ ಅಂಬಾಜಿರಾವ್, ಜಿಲ್ಲಾ ಅಧ್ಯಕ್ಷ ವೆಂಕಟೇಶ್ ಮಡಿವಾಳ, ಸದಸ್ಯರುಗಳಾದ ರಘು ಇಟೇಕರ್, ಮಸೂದ್ ಅಲಿ, ತಾಜುದ್ದೀನ್, ಅಮೀರ್, ಕಾಶಿ, ರಮೇಶ್, ಜಾಕೀರ್, ಪುರುಷೋತ್ತಮ, ಲಕ್ಷ್ಮೀನಾರಾಯಣ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಸಂವಿಧಾನ ಶಿಲ್ಪಿ, ಜ್ಞಾನದ ಕಣಜ, ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜಯಂತಿ ಅಂಗವಾಗಿ ಇಂದು ಬೆಳಗ್ಗೆ ನಗರದ ಅಂಬೇಡ್ಕರ್ ಪುತ್ಥಳಿಗೆ ಭಾರತೀಯ ಜನತಾ ಪಕ್ಷದ ನಗರ ಮಂಡಳದ ಅಧ್ಯಕ್ಷ ಉಟ್ಕೂರು ರಾಘವೇಂದ್ರ, ಪ್ರಧಾನ ಕಾರ್ಯದರ್ಶಿ ಕಡಕೂಲು ರಾಮಚಂದ್ರ, ವಿಜಯಕುಮಾರ ಸಜ್ಜನ್ ಮತ್ತು ಪಲ್ಗುಲು ನಾಗರಾಜ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು. ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆ ನಡೆಸಲು ಚುನಾವಣಾ ಕಾರ್ಯಕ್ಕೆ ನಿಯೋಜನೆಗೊಂಡ ಅಧಿಕಾರಿಗಳು ನೀತಿ ಸಂಹಿತೆ ಉಲ್ಲಂಘನೆಯಾಗದಂತೆ ಪ್ರತಿಯೊಂದು ಚುನಾವಣಾ ಘಟನೆಗಳ ಮೇಲೆ ನಿಗಾ ವಹಿಸಿ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕೆಂದು ಚುನಾವಣಾ ವೆಚ್ಚ ವೀಕ್ಷಕರಾದ ಗುಂಜನಕುಮಾರ ಅವರು ತಿಳಿಸಿದ್ದಾರೆ. ಅವರಿಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಚುನಾವಣಾ ಕಾರ್ಯಕ್ಕೆ ನೇಮಕಗೊಂಡ ನೋಡಲ್ ಅಧಿಕಾರಿಗಳೊಂದಿಗೆ ಹಮ್ಮಿಕೊಂಡಿದ್ದ ಸಭೆಯನ್ನುದ್ದೇಶಿಸಿ ಮಾತನಾಡಿ, ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಸಂಬಂಧವಾಗಿ ಪ್ರತಿಯೊಂದು ಕಾರ್ಯಗಳನ್ನು ಪಾರದರ್ಶಕವಾಗಿ ನಿರ್ವಹಿಸಲಾಗುತ್ತದೆ. ಚುನಾವಣೆಗೆ ಸಂಬಂಧಿಸಿದ ಪ್ರತಿಯೊಂದು ಅಂಶಗಳನ್ನು ಸೂಕ್ಷ್ಮವಾಗಿ ವೀಕ್ಷಣೆ ಮಾಡಲಾಗುವುದು. ಹೀಗಾಗಿ ಅಭ್ಯರ್ಥಿಗಳು ವ್ಯಯಿಸುವ ಚುನಾವಣೆ ಖರ್ಚು ವೆಚ್ಚಗಳ ಮೇಲೂ ನಿಗಾ ವಹಿಸಬೇಕು ಎಂದರು. ಚುನಾವಣೆ ಪಾರದರ್ಶಕವಾಗಿ ನಡೆಯಲು ಸಹಾಯಕ ವೆಚ್ಚ ವೀಕ್ಷಕ ಅಧಿಕಾರಿಗಳು, ಎಫ್ಎಸ್ಟಿ, ಎಸ್ಎಸ್ಟಿ ಮತ್ತು ವಿವಿಟಿ ತಂಡಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದರು. ಚೆಕ್ ಪೋಸ್ಟ್ಗಳಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗದ ರೀತಿ ಸೌಜನ್ಯಯುತವಾಗಿ ವರ್ತಿಸಿ ಸಮರ್ಪಕ ತಪಾಸಣೆ ನಡೆಸಬೇಕು. ದಾಖಲೆ ರಹಿತ ಹಣ ಅಥವಾ ಇನ್ನಿತರೆ ವಸ್ತುಗಳು ಸಾಗಾಣಿಕೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. Flying squads ready, sir. Other than that, two different as followed, the methodology as followed and as suggested, recommended by police. All the in-way and out-way of interstate, we have ensured that there is a check post. We have had 3 once, and other than that, SPS has had it once. With me once separately, and DYSPs also have met at their level, sir. So we have focused and ensured that these interstate checkposts are very strong, sir. Other than that, like the methodology followed in the last assembly elections, sir, in each constituency, wherever there is an exit route to the neighboring assembly constituency, we have ensured that one checkpost is there, and here we have not followed any mirror system, sir. It is based on the requirement we have set it up, sir. And with regard to FSTs, 8-hour shift with the separate videographer and police personnel, and wherever necessary, home guards also we have deployed them, and minimum of 4 per assembly constituency FSTs are available, sir, so that even if there is a big event happening, we can assign 2 FSTs to the event, and otherwise 4 FSTs are present if anything is happening in the assembly constituencies. ಸೂಕ್ತ ದಾಖಲೆ ಇಲ್ಲದ 50,000ಕ್ಕೂ ಹೆಚ್ಚಿನ ಹಣ ಹೊಂದಿದ್ದಲ್ಲಿ ವಶಕ್ಕೆ ಪಡೆದು ಸೂಕ್ತ ಕ್ರಮ ವಹಿಸಬೇಕು. 10 ಲಕ್ಷಕ್ಕೂ ಮೇಲ್ಪಟ್ಟು ಹಣ ದೊರೆತಲ್ಲಿ ಕೂಡಲೇ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರಬೇಕು. ಅಲ್ಲದೆ ಕಡ್ಡಾಯವಾಗಿ ವಿಡಿಯೋ ಹಾಗೂ ಪಂಚನಾಮೆ ಪ್ರಕ್ರಿಯೆ ಕೈಗೊಳ್ಳಬೇಕು. ಈ ಕುರಿತು ಯಾವುದೇ ಸಂಶಯವಿದ್ದಲ್ಲಿ ಚುನಾವಣೆ ವೆಚ್ಚ ವೀಕ್ಷಕರ ನೋಡಲ್ ಅಧಿಕಾರಿಗಳಿಗೆ ಸಂಪರ್ಕಿಸಬೇಕೆಂದು ಹೇಳಿದರು. But liquor movement is our main concern, sir. So excise, DC and myself
and DC sir, the three of us, we have had multiple meetings, and all the issues raised by the neighboring states, we have noted it down. I had a special meeting with my IGP sir also, my range IG also. Both of us went to Mehboob Nagar and we met the DIG there, and we had a meeting with DIG Kurnool also, sir. And they have highlighted a couple of places where they want us to keep a special watch on liquor. So we have named them as hotspots, and we are ensuring patrolling there 24/7, sir. And along with that, Telangana and Andhra police have shared the license holders' names and details from where the liquor is being moved. So that details I have taken and I have shared it with the DC Excise, sir. So we will have a coordinated effort to make sure that there is no excess movement from our end. Also, looking at the quantum, we will definitely recommend for cancelling to our DC, sir, the license cancellation. That is one aspect, sir. And apart from this, ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಎಲ್ ಚಂದ್ರಶೇಖರ್ ನಾಯ್ಕ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಮಾದರಿ ನೀತಿ ಸಂಹಿತೆ ನಿರ್ವಹಣಾ ತಂಡದ ನೋಡಲ್ ಅಧಿಕಾರಿ ರಾಹುಲ್ ತುಕಾರಾಂ ಪಂಡ್ವಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ, ಅಪರ ಜಿಲ್ಲಾಧಿಕಾರಿ ಅಶೋಕ್ ದುಡಗುಂಟೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬಾಲ್ಯದಲ್ಲಿಯೇ ಪ್ರಶ್ನಿಸುವ ಮನೋಭಾವ ಬೆಳೆಸಿಕೊಂಡಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ಇಂದಿನ ಮಕ್ಕಳಿಗೆ ಪ್ರೇರಣೆಯಾಗಿದ್ದಾರೆ ಎಂದು ಕಲಬುರಗಿ ವಿಶ್ವವಿದ್ಯಾಲಯ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕ ಪ್ರೊಫೆಸರ್ ಎಚ್.ಡಿ. ಪೋತಿ ಅವರು ತಿಳಿಸಿದ್ದಾರೆ. ಅವರಿಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ನಗರಸಭೆಗಳ ಸಹಯೋಗದಲ್ಲಿ ನಗರದ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದ್ದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ 133ನೇ ಜನ್ಮ ದಿನಾಚರಣೆ ಮುಖ್ಯ ಭಾಷಣಕಾರರಾಗಿ ಮಾತನಾಡಿದರು. ಅತಿದೊಡ್ಡ ಕೊಡುಗೆ ನೀಡಿರುವ ಡಾಕ್ಟರ್ ಬಿ.ಆರ್. ಕುಟುಂಬ ಎಂಬುದನ್ನು ಮರೆಯಬಾರದು. ದೇಶ ಸ್ವಾತಂತ್ರ್ಯಕ್ಕಾಗಿ ಗಾಂಧೀಜಿ ಹೋರಾಟ ಮಾಡಿದರೆ ದೇಶಕ್ಕೊಂದು ಪ್ರಜಾಪ್ರಭುತ್ವದ ಸಂವಿಧಾನ ನೀಡಿರುವುದು ಬಾಬಾ ಸಾಹೇಬರು ಎಂದರು. ಭೀಮರಾವ ಬಾಲ್ಯದಲ್ಲಿದ್ದಾಗ ಶಾಲೆಗೆ ಬಂದ ಅಧಿಕಾರಿಗೆ ನೀಡಿದ ಉತ್ತರವೇ ಪ್ರಶ್ನಿಸುವ ಮನೋಭಾವ ಅವರಿಗೆ ಬಾಲ್ಯದಿಂದಲೇ ಇತ್ತು ಎಂಬುದು ಗೊತ್ತಾಗುತ್ತದೆ. ಕಣ್ಣಿಗೆ ಕಂಡರೂ ಮುಟ್ಟಲಾಗದ ವಸ್ತು ಎಂಬುದು ಎಂದು ಶಿಕ್ಷಣ ಅಧಿಕಾರಿ ಕೇಳಿದ್ರೆ ಎಲ್ಲ ವಿದ್ಯಾರ್ಥಿಗಳು ಸೂರ್ಯ ಎಂದು ಉತ್ತರಿಸಿದ್ರು. ಆದರೆ ಶಾಲೆ ಮಕ್ಕಳಿಂದ 10 ಅಡಿ ದೂರದಲ್ಲಿ ಕುಳಿತಿದ್ದ ಭೀಮರಾವ ಉತ್ತರ ನೀಡಿ, ಶಾಲೆ ಒಳಗೆ ಇರುವ ಮಣ್ಣಿನ ಮಡಿಕೆ ಕಾಣುತ್ತಿದೆ, ಮುಟ್ಟಲು ಆಗುವುದಿಲ್ಲ ಎಂದು ಹೇಳುವ ಮೂಲಕ ಅಸ್ಪೃಶ್ಯತೆ ಗಂಭೀರತೆಯನ್ನು ಬಯಲು ಮಾಡಿದ್ರು ಎಂದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಬದುಕನ್ನು ಪುನರ್ಮನನ ಮಾಡುವ ಅನಿವಾರ್ಯತೆ ಇದೆ ಎಂದರು. ಈ ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು, ಉಪನ್ಯಾಸಕರಾಗಿ ಆಗಮಿಸಿದಂಥ ಸನ್ಮಾನ್ಯ ಶ್ರೀ ಪ್ರೊಫೆಸರ್ ಎಚ್.ಡಿ. ಪೋತಿ ಅವರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಜಿಲ್ಲಾಧಿಕಾರಿಗಳು ರಾಯಚೂರು ತಮ್ಮ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದನ್ನು ಉದ್ಘಾಟಿಸ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ರಾಹುಲ್ ತುಕಾರಾಂ ಪಾಂಡ್ವೆ ಅವರು, ಶ್ರೀ ನಿಖಿಲ್ IPS ಅವರು, ಸನ್ಮಾನ್ಯ ಶ್ರೀ ಶ್ರೇಷ್ಠ ಜ್ಞಾನಿಗಳಲ್ಲಿ ಸಮಾಜ ವಿಜ್ಞಾನಿಯಾಗಿದ್ದರು. ಜಗತ್ತಿನ ಶ್ರೇಷ್ಠ ಜ್ಞಾನಿಗೊಬ್ಬರಾದ ಅಂಬೇಡ್ಕರ್ ಅವರ ಜೀವನ ಕಥನ ಕೇಳಲು ನನ್ನನ್ನು ಕರೆಸ್ಕೊಂಡಿದ್ದೆ. 20-30 ವರ್ಷ ಕೆಳಗೆ ನಾನು ಭಾಷಣ ಮಾಡುವಾಗ DC ಆದವರು ನಮ್ಮ ವಯಸ್ಸಿಗೆ ದೊಡ್ಡವರು ಇರ್ತಿದ್ರು. ಈ 20 ವರ್ಷ 30 ವರ್ಷಗಳಿಂದ ನಾನು ಭಾಷಣ ಮಾಡಕ್ಕೆ ಬರುವಾಗ DCಗಳು ಭಾಳ ಚಿಕ್ಕವರಿದ್ದಾರೆ. ನಮ್ಮ ಮುಂದಿನ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿಗಳಾಗಿದ್ದಾರೆ. ನೋಡಿ ಕಾಲ ಹೇಗೆ ಬದಲಾಗುತ್ತೆ ಅಂತ. ಒಂದು ಕಾಲದಲ್ಲಿ ಆಶ್ರಮ ಶಾಲೆಯಲ್ಲಿ ನಾನು ಓದಬೇಕಾದ್ರೆ ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ ಟೀಚರು, ಹೆಡ್ ಮಾಸ್ಟರು ಯಾರು ಬಂದರೆ ಅವ್ರ ಭಾಷಣ ನಾನು ಕೇಳ್ತಾ ಬೇರೆ ಗಣ್ಣಿನ ನೋಡ್ತಾ ಇದ್ವಿ ನಾವು. ಇವತ್ತು ಅದೇ ಇಲಾಖೆಗೆ ಓದಿ ಅಲ್ಲೇ ಬೆಳೆದು ನಾನೀಗ ಈ ಇಂಥಲ್ಲಿ ಮಾತಾಡಲಿಕ್ಕೆ ಬಂದಿದ್ದೀನಿ ಅಂತ ಹೆಮ್ಮೆ ಅಂತ ನಾನು ಭಾವಿಸ್ಕೊಂಡಿದ್ದೆ. ನೋಡಿ, ನನ್ನ ಅಧ್ಯಯನದ ಹಿನ್ನೆಲೆಯಲ್ಲಿ, ನಾನು ಪಡೆದ ಅಲ್ಪಜ್ಞಾನದ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬರ ಕೆಲವು ವಿಚಾರಣೆ ಮೆದುರಿಗೆ ಇಡಲಿಕ್ಕೆ ಬಯಸ್ತಾ ಇದ್ದೀನಿ. ಆಧುನಿಕ ಭಾರತದ ಬುನಾದಿಗೆ ಅಡಿಗಲ್ಲಾದ ಬಹುದೊಡ್ಡ ಕುಟುಂಬ ಯಾವುದಾದ್ರೂ ಇದ್ದರೆ, ತ್ಯಾಗ ಮಾಡಿದ ಕುಟುಂಬದ ಯಾವುದಾದ್ರೂ ಇದ್ದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುಟುಂಬ ಅನ್ನೋದನ್ನು ನಾವು ಮರಿಬಾರದು. ಗಾಂಧೀಜಿಯವರು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರೆ, ಅಂಬೇಡ್ಕರ್ ಅವರು ದೇಶವನ್ನು ಒಕ್ಕಟ್ಟಿನಿಂದ ಕಟ್ಟಿಟ್ಟರು ಸಂವಿಧಾನದ ಮೂಲಕ. ಸಂವಿಧಾನ ಕೊಡುವ ಮೂಲಕ ಭಾರತವನ್ನು ಒಂದು ಮುಷ್ಟಿಯಲ್ಲಿ ಹಿಡಿದಿಟ್ಟಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಒಬ್ಬರು ಸ್ವಾತಂತ್ರ್ಯ ತಂದುಕೊಟ್ಟರು, ಒಬ್ಬರು ದೇಶವನ್ನು ಕಟ್ಟಿಟ್ಟರು ಅಂತಕ್ಕಂಥದ್ದು. ಅಂಥ ಮಹಾನ್ ನಾಯಕ ಅಂಬೇಡ್ಕರ್ ಅವರ ಬಾಲ್ಯದ ಸಣ್ಣದೊಂದು ಘಟನೆ ಹೇಳುವ ಮೂಲಕ
ನಿಮಗೆ ಅವ್ರನ್ನ ಹೆಚ್ಚು ಪರಿಚಯ ಮಾಡಲಿಕ್ಕೆ ನಾನು ಹೋಗ್ತಾ ಇದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾನು ಈ ಮಾತನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದೀನಿ, ಯಾರು ನೋಡಿರಬಹುದು. ಆದರೂ ಆ ಮಾತನ್ನು ಇನ್ನೂ ಹೇಳ್ತೇನೆ. ಇಲ್ಲಿ ವಿದ್ಯಾರ್ಥಿಗಳಿದ್ದೀರಿ, ಅನೇಕ ಹಿರಿಯರಿದ್ದೀರಿ. ಬಾಬಾ ಸಾಹೇಬ್ ಓದುವ ಶಾಲೆಗೆ ನಿಮ್ಮ ಚಿತ್ರ ಗೊತ್ತಾಗಿರಬೇಕು. ಬಾಬಾ ಸಾಹೇಬ್ ಓದುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೇವಲ ವ್ಯಕ್ತಿ ಎಂದು ಹೇಳಲಾಗದು. ಅವರ ಸಾಧನೆ ಲಕ್ಷಾಂತರ ಜನರಿಗೆ ಪ್ರೇರಣೆಯಾಗಿದೆ. ಅವರ ಸಾಧನೆಯನ್ನು ತಲುಪಲು ಆಗುವುದಿಲ್ಲ, ಪ್ರಯತ್ನ ಮಾಡಬೇಕಷ್ಟೇ ಎಂದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಕೇವಲ ಸಂವಿಧಾನ ಶಿಲ್ಪಿ ಎಂದು ಸೀಮಿತಗೊಳಿಸಬಾರದು. ಸಂವಿಧಾನ ರಚಿಸಲು ಅವರ ಪಟ್ಟ ಶ್ರಮ, ಕಷ್ಟ ನೋಡಿದರೆ ಸುದೀರ್ಘ ಪರಿಶ್ರಮವಿದೆ. ಆ ಕಾರಣಕ್ಕಾಗಿಯೇ ಶಿಕ್ಷಣ, ಸಂಘಟನೆ, ಹೋರಾಟದ ಸಂದೇಶ ನೀಡಿದ್ದಾರೆ. ಶಿಕ್ಷಣ ಹೊರತು ಸಂಘಟನೆ ಸಾಧ್ಯವಾಗುವುದಿಲ್ಲ, ಹೋರಾಟವೂ ರೂಪಿತವಾಗುವುದಿಲ್ಲ. ಸಂವಿಧಾನ ರಚಿಸುವ ಮುನ್ನವೇ ಶೋಷಿತರನ್ನು ಸಂಘಟಿಸಿ ಶಿಕ್ಷಣ ನೀಡುವ ಮೂಲಕ ಹಕ್ಕು ಕೇಳಲು ಮುಂದಾದರು. ಅವರು ಎಲ್ಲರಿಗೂ ಪ್ರೇರಣೆಯಾಗಿದ್ದಾರೆ. ಅವರ ಕನಸು ನನಸು ಮಾಡಲು ಶ್ರಮದ ಅಗತ್ಯವಿದೆ ಎಂದರು. 133ನೇ ಜನ್ಮದಿನದಂದು ಎಲ್ಲರಿಗೂ ವಿಶ್ ಮಾಡ್ತಾ, ನಾನು 2 ನಿಮಿಷದಲ್ಲಿ ನಾನು ಭಾಷಣ ಅನ್ನುವಂಥದ್ದು ಏನಿದೆ ಅದನ್ನು ಮುಗಿಸ್ತೀನಿ. ಯಾಕಂದರೆ ನಮಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಮುಖ್ಯ ನಿರ್ವಹಣಾ ಅಧಿಕಾರಿಗಳಿಗೆ ಎಲೆಕ್ಷನ್ ಮೀಟಿಂಗ್ ಇರೋದರಿಂದ ನಾವು ಇಮಿಡಿಯೇಟ್ಲಿ ಹೋಗಬೇಕಾಗ್ತದೆ, ಸೊ ಕ್ಷಮೆ ಇರಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರು ಮನುಷ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಇಟ್ ಈಸ್ ಅ ಸ್ಪಿರಿಟ್, ಇಟ್ ಈಸ್ ಅ ಇನ್ಸ್ಪಿರೇಷನ್. ಆ್ಯಂಡ್ ಅವರ ಇನ್ಸ್ಪಿರೇಷನಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನರು ಡೆಕೇಡ್ಸ್ಗಳಿಂದ ಆ್ಯಂಡ್ ಮುಂದಿನ ದಿನಗಳಲ್ಲೂ ಕೂಡ ವರ್ಷಾನುಗಟ್ಟಲೆ ಅವರ ಇನ್ಸ್ಪಿರೇಷನ್ ಏನಿರ್ತದೆ ಹಾಗೂ ಅವರು ನಡೆದು ಬಂದ ದಾರಿನ ನಾವು ನಡೆಸ್ಕೊಂಡು ಹೋಗುವಂತಹ, ಅವರು ರೀಚ್ ಆಗಿರುವಂತಹ ಒಂದು ಲೆವೆಲ್, ಅದನ್ನು ನಾವು ರೀಚ್ ಮಾಡೋಕ್ಕೆ ಪ್ರಯತ್ನ ಮಾಡುವಂಥದ್ದು ನಾವಿನ್ನು ಮುಂದಿನ 10-100 ವರ್ಷಗಳಲ್ಲಿ ನಾವು ಪ್ರಯತ್ನ ಮಾಡ್ತಾನೆ ಇರಬೇಕಾಗ್ತದೆ. ಆ ರೀತಿ ಆದಂತಹ ಸಾಧನೆ ಮಾಡಿರುವಂಥವ್ರು. ಈಗ ನಮ್ಮ ಮಹೇಶ್ ಪೋದ್ದಾರ್ ಅವರು ಹಾಗೂ ಈಗ ಮುಂದಿನ ಇದರಲ್ಲಿ ನಮ್ಮ ಉಪನ್ಯಾಸಕರು ಬಂದಿರುವಂತಹ ಎಚ್ ಡಿ ಕೋಟೆ ಸಾಹೇಬರು ಕೂಡ ನಿಮಗೆ ಹೇಳ್ತಾರೆ ಅವರು ಮಾಡಿರುವಂತಹ ಏನು ಸಾಧನೆಗಳು, ಏನು ಮಾಡಿದ್ದಾರೆ, ಹೇಗೆ ಅವರು ನಡೆದುಕೊಂಡು ಬಂದಿದ್ದಾರೆ ಅನ್ನುವಂಥದ್ದನ್ನು. ನಾವು ಅವ್ರನ್ನ ಒಂದೇ ಸಂವಿಧಾನ ಶಿಲ್ಪಿ ಅನ್ನುವಂತಹ ಒಂದು ಏನಂತಾರೆ, ಒಂದು ಸರ್ಕಲಲ್ಲಿ ಅಥವಾ ಒಂದು ಬಾಕ್ಸಲ್ಲಿ ಅವ್ರನ್ನ ಇಮಿಡಿಯೇಟ್ಲಿ ಕೂಡಿಸ್ಬಿಟ್ಟು ಎಂಡ್ ಮಾಡಿಬಿಡ್ತೀವಿ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಬೀದರ್ ಬುದ್ಧ ವಿಹಾರ ಬಾಂತೇಜಿ ದಮ್ಮದೀಪ ದೇವನಾಂಪ್ರಿಯ ವಹಿಸಿದ್ದರು. ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ, ಎಸ್ಪಿ ನಿಖಿಲ್ ಬಿ, ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ಮಹೇಶ್ ಪೋತಿದಾರ್, ಪೌರಾಯುಕ್ತ ಚಲಪತಿರಾವ್, ಎಸ್ಟಿ ಅಭಿವೃದ್ಧಿ ನಿಗಮದ ಅಧಿಕಾರಿ ರಾಜೇಂದ್ರ ಜಲ್ದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಇದೀಗ ಸ್ಥಳ ಬದಲಾವಣೆಗೊಂಡ ರಾಯಚೂರು ವಾಯು ಮಾಲಿನ್ಯ ತಪಾಸಣಾ ಕೇಂದ್ರ ಸಂಪೂರ್ಣ ಗಣಕೀಕೃತ, ಫುಲ್ಲಿ ಕಂಪ್ಯೂಟರೈಸ್ಡ್ 2-wheeler and 4-wheelers. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರಾಯಚೂರು ಎಮಿಷನ್ ಟೆಸ್ಟಿಂಗ್ ಸೆಂಟರ್, ಮೊಬೈಲ್ ನಂಬರ್ 9900967901, ರಾಮಲಿಂಗೇಶ್ವರ ದೇವಸ್ಥಾನ ಹತ್ತಿರ, ಆಶಾಪುರ್ ಮೇನ್ ರೋಡ್, ರಾಯಚೂರು. ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಮಧುಮೇಹ ಪ್ರಕರಣಗಳನ್ನು ನಿಯಂತ್ರಿಸಲು ಶ್ರೀ ಬಸವ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಸಕ್ಕರೆ ಕಾಯಿಲೆಗೆ 1 ವರ್ಷ ಉಚಿತ ವೈದ್ಯಕೀಯ ಸೇವೆ ಒದಗಿಸಲು ನಿರ್ಧರಿಸಲಾಗಿದೆ ಎಂದು ಡಯಾಬಿಟಿಕ್ ರಿಸರ್ಚ್ ಸೊಸೈಟಿ ಆಫ್ ಇಂಡಿಯಾ ರಾಜ್ಯಾಧ್ಯಕ್ಷ ಡಾಕ್ಟರ್ ಬಸವರಾಜ ಪಾಟೀಲ್ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಷ್ಟ್ರಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಯಾಬಿಟಿಕ್ ರಿಸರ್ಚ್ ಸೊಸೈಟಿ ಅನೇಕ ರಾಜ್ಯಗಳಲ್ಲಿ ಘಟಕಗಳನ್ನು ಹೊಂದಿದೆ. ಪ್ರಸಕ್ತ ಸಾಲಿಗೆ ರಾಜ್ಯ ಘಟಕದ ಅಧ್ಯಕ್ಷನಾಗಿ ಆಯ್ಕೆಯಾಗಿರುವುದಾಗಿ ಹೇಳಿದರು. ಸಕ್ಕರೆ ಕಾಯಿಲೆ ನಿಯಂತ್ರಿಸುವುದು, ಆರೋಗ್ಯ ಶಿಕ್ಷಣ ಒದಗಿಸುವ ಕೆಲಸವನ್ನು ಸೊಸೈಟಿ ನಡೆಸುತ್ತಿದೆ. ಕಳೆದ 22 ವರ್ಷಗಳಿಂದ ವೈದ್ಯನಾಗಿ ಸೇವೆ ಸಲ್ಲಿಸುತ್ತಿದ್ದು, ಸಾರ್ವಜನಿಕರಿಗೆ ಉಚಿತ ಸೇವೆ ಒದಗಿಸಲು ನಿರ್ಧರಿಸಿರುವುದಾಗಿ ಹೇಳಿದರು. ಒಪಿಡಿ ಉಚಿತ ಸೇವೆ ಇದ್ದು, ಔಷಧಿ ವೆಚ್ಚ ರೋಗಿಗಳೇ ಭರಿಸಿಕೊಳ್ಳಬೇಕು ಎಂದರು. ಕರ್ನಾಟಕ
ರಿಸರ್ಚ್ ಡಯಾಬಿಟಿಸ್ ಸೊಸೈಟಿ ಆಫ್ ಇಂಡಿಯಾ ಏನಿದೆ ಅದೇ ತರಹ ಮಹಾರಾಷ್ಟ್ರದಲ್ಲಿಯೂ ಮಹಾರಾಷ್ಟ್ರ ಡಯಾಬಿಟಿಸ್ ಸೊಸೈಟಿ ಆಫ್ ಇಂಡಿಯಾ, ಕೇರಳದಲ್ಲಿಯೂ, ತಮಿಳುನಾಡು, ಜಮ್ಮು ಕಾಶ್ಮೀರ ಎಲ್ಲ ಸ್ಟೇಟಲ್ಲಿಯೂ ಒಂದು ಇದು ಸಂಸ್ಥೆ ಇದೆ. ಇದರಲ್ಲಿ ಆಲ್ಮೋಸ್ಟ್ ಒಂದು 20,000 ಡಾಕ್ಟರ್ಸ್ಗಳು ಮೆಂಬರ್ಸ್ ಆಗಿದ್ದಾರೆ. ಅದರಲ್ಲಿ ನಮ್ಮ ನ್ಯಾಷನಲ್ ಲೆವೆಲಲ್ಲಿ ಪ್ರೆಸಿಡೆಂಟು, ಸೆಕ್ರೆಟರಿ, ಟ್ರೆಸರರು, ವೈಸ್ ಪ್ರೆಸಿಡೆಂಟು ಎಲ್ಲ ರೀತಿ ಆದ ಬಾಡಿ ಇದೆ. ಅದೇ ತರಹ ನಮ್ಮ ಕರ್ನಾಟಕದಲ್ಲಿಯೂ ಇದಕ್ಕೆ ಪ್ರೆಸಿಡೆಂಟು, ಈಗ ಪ್ರೆಸೆಂಟ್ ಇರೋ ಪ್ರೆಸಿಡೆಂಟು ಮನೋಹರ್ ಅಂತೇಳಿ ಅಪೋಲೋ ಹಾಸ್ಪಿಟಲಲ್ಲಿ, ಮಣಿಪಾಲ್ ಹಾಸ್ಪಿಟಲಲ್ಲಿ ಇರ್ತಾರೆ. ಮತ್ತು ಈಗ ಚೇರ್ಮನ್ ಅಂಡ್ ಈ ವರ್ಷ ಮೈಸೂರಲ್ಲಿದ್ದಾರೆ, ಅವ್ರ ಹೆಸರು ರವಿ ಅಂತೇಳಿ. ಈಗ ನಾನು 24-25ಕ್ಕೆ ಚೇರ್ಮನ್ ಆ್ಯಂಡ್ ಡೈರೆಕ್ಟರ್ ಅಂತ ಆಗಿದ್ದೀನಿ. ಈ ನನ್ನ ಇದರಲ್ಲಿ ಕೂಡ ಸೆಕ್ರೆಟ್ರಿ, ಟ್ರೆಸರರು, ವೈಸ್ ಪ್ರೆಸಿಡೆಂಟು, ವೈಸ್ ಸೆಕ್ರೆಟ್ರಿ ಎಲ್ಲರೂ ಇರ್ತಾರೆ. ಈ ನಮ್ಮ ಕರ್ನಾಟಕ ರಿಸರ್ಚ್ ಡಯಾಬಿಟಿಸ್ ಸೊಸೈಟಿ ಆಫ್ ಇಂಡಿಯಾದಲ್ಲಿ 2,000 ಡಾಕ್ಟರ್ಸ್ಗಳು ಮೆಂಬರ್ಸ್ ಇದ್ದೀವಿ. ಇದರಲ್ಲಿ ಮುಖ್ಯ ಉದ್ದೇಶ ಏನಂತಂದರೆ ನಮ್ಮದು ಇದರಲ್ಲಿ ನಾವು ನಮ್ಮ ಡಯಾಬಿಟಿಸ್, ಮಧುಮೇಹ ಇದಕ್ಕೆ ತಕ್ಕಂತಹ ಚಿಕಿತ್ಸೆ ಕೊಡೋದು, ಇದಕ್ಕೆ CME ಪ್ರೋಗ್ರಾಮ್ಸ್ಗಳು ಮಾಡೋದು, ಕಂಟಿನ್ಯೂ ಮೆಡಿಕಲ್ ಎಜುಕೇಷನ್ ಅಂತ ಪ್ರೋಗ್ರಾಮ್ಸ್ ಇರುತ್ತೆ ಅದು ಮಾಡೋದು, ಮತ್ತು ಈ ಸ್ಟೇಟ್ ಲೆವೆಲ್ ಕಾನ್ಫರೆನ್ಸ್ ಒಂದು ಸಲ ಮಾಡ್ತೀವಿ. ವರ್ಷಕ್ಕೆ ಒಂದು ಸಲ ಸ್ಟೇಟ್ ಲೆವೆಲ್ ಅಂತ ಕಾನ್ಫರೆನ್ಸ್ ಮಾಡ್ತೀವಿ. ಇದೇ ಕಾನ್ಫರೆನ್ಸ್ ನಾನು 2012ರಲ್ಲಿ ನಾವು ಅಗ್ರಿಕಲ್ಚರ್ ಕಾಲೇಜ್ ಯೂನಿವರ್ಸಿಟಿಯಲ್ಲಿ ನಾನು 2012ರಲ್ಲಿ ಮಾಡಿದ್ದೆ. ಅದು ಅವತ್ತಿನ ದಿನ ನಾನು ಈ ಕಾನ್ಫರೆನ್ಸಿಗೆ ಸೆಕ್ರೆಟರಿ ಆಗಿದ್ದೆ. ಅದು ನಾನು ಈ ಸಂಸ್ಥೆಯಲ್ಲಿ ಕರ್ನಾಟಕ ರಿಸರ್ಚ್ ಡಯಾಬಿಟಿಸ್ ಸೊಸೈಟಿ ಆಫ್ ಇಂಡಿಯಾದಲ್ಲಿ 2005ರಲ್ಲಿ ನಾನು ಮೆಂಬರ್ ಆದೆ. ಆ ಮೆಂಬರ್ ಆಗಿ 3 ವರ್ಷ ಮೆಂಬರ್ ಆಗಿ ಕೆಲಸ ಮಾಡಿದೆ. ಅದಾದ ಮೇಲೆ ನಾನು ಮಧುಮೇಹ ರೋಗಕ್ಕೆ ಶಾಶ್ವತ ಪರಿಹಾರವಿಲ್ಲ. ಮುನ್ನೆಚ್ಚರಿಕೆ ವಹಿಸುವುದು ಅವಶ್ಯಕವಾಗಿದೆ. ನಿಯಮಿತ ವ್ಯಾಯಾಮ, ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದು ಅಗತ್ಯವಾಗಿದೆ. ICMRನಿಂದ 3 ವರ್ಷ ಸಮೀಕ್ಷೆ ನಡೆಸಲಾಗಿದ್ದು ಅನೇಕ ಜನರಲ್ಲಿ ಸಕ್ಕರೆ ಕಾಯಿಲೆ ಪತ್ತೆಯಾಗಿದೆ. ಜಿಲ್ಲೆಯಲ್ಲಿ ಪ್ರತಿಶತ 7ರಷ್ಟಿದ್ದ ಕಾಯಿಲೆ ಶೇಕಡಾ 10ಕ್ಕೆ ಏರಿರುವುದು ಕಳವಳಕಾರಿ. ಜೀವನ ಶೈಲಿಯೇ ಪ್ರಮುಖ ಕಾರಣವಾಗಿದೆ. ರಾಸಾಯನಿಕ ಯುಕ್ತ ಆಹಾರ ಜೀವನ ಶೈಲಿ ಕಾರಣವಾಗಿದೆ. ಸಕ್ಕರೆ ಕಾಯಿಲೆ ಬಂದವರು ನಿಯಮಿತ ಪರೀಕ್ಷೆಗೆ ಒಳಗಾಗಬೇಕು. ಗೊತ್ತಿಲ್ಲದಂತೆ ಸಕ್ಕರೆ ಕಾಯಿಲೆ ಬರುವ ಸಾಧ್ಯತೆಗಳಿವೆ. ಸಕ್ಕರೆ ಪ್ರಮಾಣದ ಮೇಲೆಯೇ ಚಿಕಿತ್ಸೆ ವ್ಯವಸ್ಥೆ ಅನುಸರಿಸಬೇಕಿದೆ. ಮಧುಮೇಹ ಮಾತ್ರೆಗಳಿಂದ ಯಾವುದೇ ಅಡ್ಡ ಪರಿಣಾಮ ಇರುವುದಿಲ್ಲ. ದೇಶದಲ್ಲಿ ಗ್ಲೂಕೋಸ್ ಪ್ರಮಾಣದ ಕೊರತೆಯಿಂದ ಎದುರಾಗುವ ಸಮಸ್ಯೆ ನಿವಾರಣೆಗೆ ಮುನ್ನೆಚ್ಚರಿಕೆ ಅವಶ್ಯಕವಾಗಿದೆ. ಸಕ್ಕರೆ ಕಾಯಿಲೆ ಕುರಿತಂತೆ ವೈದ್ಯರು ನೀಡುವ ಸಲಹೆ ಪಾಲಿಸುವುದು ಅವಶ್ಯಕವಾಗಿದೆ. ಬೇರೆ ಬೇರೆ ವೈದ್ಯರು ಬೇರೆ ಬೇರೆ ಪದ್ಧತಿಯಲ್ಲಿ ಚಿಕಿತ್ಸೆ ನೀಡುತ್ತಾರೆ. ಒಂದೇ ಮಾದರಿಯನ್ನು ನಿರೀಕ್ಷಿಸಲಾಗದು ಎಂದರು. ಮುಂದಿನ ವರ್ಷ ಯುಗಾದಿ, ರಂಜಾನ್ ಹಬ್ಬದವರೆಗೆ ಉಚಿತ OPD ಸೇವೆಯ ಸದುಪಯೋಗ ಸಾರ್ವಜನಿಕರು ಪಡೆಯಬೇಕೆಂದರು. ನನ್ನ ಅನಿಸಿಕೆ ಇಲ್ಲಿ ಅದೇ ರೀತಿಯಾಗಿ ಈ ನಾನು ಡಯಾಬಿಟಿಸ್ನಿಂದ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಇದು ಏನದಲ್ಲ, ಡಯಾಬಿಟಿಸು ಸ್ಲೋ ಕಿಲ್ಲಿಂಗ್ ಡಿಸೀಸ್. ಇದು ಸರ್ಪುಣಿತ ಹಾಗೆ ಯಾರಿಗೂ ಗೊತ್ತಾಗಲ್ಲ. ಮೈ ಮುಟ್ಟಿದರೆ, ಕೈ ಮುಟ್ಟಿದರೆ ಗೊತ್ತಾಗಲ್ಲ. ಇದು ಬ್ಲಡ್ಡಲ್ಲಿ ಚೆಕ್ ಮಾಡಿದಾಗ ಮಾತ್ರ ಶುಗರ್ ಲೆವೆಲ್ ಗೊತ್ತಾಗುತ್ತೆ. ಈ ಶುಗರ್ ಲೆವೆಲನ್ನು ಫಾಸ್ಟಿಂಗು, ಪೋಸ್ಟ್ಪೇಂಡೇನು ಅಂದರೆ ಊಟ ಮಾಡೋಕ್ಕಿಂತ ಮೊದಲು ಮತ್ತು ಊಟ ಮಾಡಿದ ಮೇಲೆ 2 ಚೆಕಪ್ ಮಾಡಿದ್ರೂ ಈಗ ಪ್ರೀ ಡಯಾಬಿಟಿಸ್ ಅಂತಾಗಿದೆ. ಪ್ರೀ ಡಯಾಬಿಟಿಸಿಂದ ಡಯಾಬಿಟಿಕ್ ಬರೋದಕ್ಕಿಂತ ಮೊದಲೇ ಡಿಟೆಕ್ಟ್ ಮಾಡೋದಕ್ಕೆ ಪ್ರೀ ಡಯಾಬಿಟಿಸ್ ಅಂತ. ಈ ಪ್ರೀ ಡಯಾಬಿಟಿಸನ್ನು ಕಂಡುಹಿಡಿದರೆ ನಾವು ಇನ್ನೂ 2 ವರ್ಷದಿಂದ 3 ವರ್ಷ ಮುಂದಕ್ಕೆ ತಳ್ಬೋದು. ಅವರಿಗೆ ಏನೇನು ಮನವರಿಕೆ ಮಾಡಿಕೊಡಬೇಕು, ಏನು ಊಟ ಮಾಡಬೇಕು, ಏನು ಎಕ್ಸರ್ಸೈಸ್ ಮಾಡಬೇಕು, ಯಾವ ಟ್ಯಾಬ್ಲೆಟ್ಸ್ಗಳು ತಗೋಬೇಕು, ಎಂಥ ಟ್ಯಾಬ್ಲೆಟ್ಸ್ ತಗೋಬೇಕು ಇದಕ್ಕೆ. ಆಮೇಲೆ ಈ ಡಯಾಬಿಟಿಸಿಂದ ಬಹಳಷ್ಟು ರೋಗಿಗಳು ಕಿಡ್ನಿ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ಇವತ್ತಿನ ದಿನ ನಾನು ಒಪೆಕ್ ಹಾಸ್ಪಿಟಲಲ್ಲಿ ನಮ್ಮಲ್ಲಿ ಡಯಾಲಿಸಿಸ್ ಒಂದು 10 ಡಯಾಲಿಸಿಸ್ ಮಷಿನ್ಸ್ ಇದ್ದಾವೆ. ಎವ್ರಿಡೇ ಡಯಾಲಿಸಿಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು 5 ಮಂದಿಯಿಂದ 6 ಮಂದಿ ಡಯಾಬಿಟಿಕ್ ನೆಫ್ರೋಪತಿ, ಡಯಾಬಿಟಿಕ್ ಕಿಡ್ನಿ ಇನ್ವಾಲ್ವ್ಮೆಂಟ್ ಆದ ಪೇಷಂಟ್ಗಳೇ, ಶುಗರ್ನಿಂದ ಇನ್ವಾಲ್ವ್ಮೆಂಟ್ ಆದ, ಶುಗರ್ನಿಂದ ಕಿಡ್ನಿ ಎಫೆಕ್ಟ್ ಆದ ಪೇಷಂಟ್ಗಳೇ ಭಾಳಷ್ಟು ಬರ್ತಾ ಇದ್ದಾರೆ. ಅದಕ್ಕೆ ನನ್ನ ಮನಸ್ಸಿಗೆ ಏನಾಯಿತು, ಇದರಿಂದ ನಾವು ತಡೆಗಟ್ಟಬಹುದು. ಸ್ವಲ್ಪ ಮಂದಿಗೆ ನನ್ನ ಏನು ಓದಿರಿ. ಇಬ್ಬರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಶನಿವಾರ ರಾತ್ರಿ ನಡೆದಿದೆ. ರಾಯಚೂರು ನಗರದಿಂದ ಹೈದರಾಬಾದ್ಗೆ ಈರುಳ್ಳಿ ತುಂಬಿಕೊಂಡು ಟಾಟಾ ಎಸಿ ವಾಹನದಲ್ಲಿ ಹೋಗುತ್ತಿದ್ದಾಗ ರಾಷ್ಟ್ರೀಯ ಹೆದ್ದಾರಿ ಬಳಿ ಡಿವೈಡರ್ಗೆ ವಾಹನ ಡಿಕ್ಕಿ ಹೊಡೆದಿದೆ. ವಾಹನ ಚಾಲಕ ವಿಠಲ್ನ ಕೈಕಟ್ಟಾಗಿದೆ.
ವಾಹನದಲ್ಲಿದ್ದ 11 ವರ್ಷದ ಸಮರ್ಥ ಎಂಬ ಬಾಲಕ ಸಾವನ್ನಪ್ಪಿದ್ದಾರೆ. ಅಂಬಾಜಿ ಎಂಬಾತನ ತಲೆಗೆ ಗಂಭೀರ ಗಾಯವಾಗಿದೆ. ಗಾಯಗೊಂಡವರು ರಾಯಚೂರಿನ ಬೇರುನ್ಕಿಲ್ಲ ನಿವಾಸಿಗಳೆಂದು ತಿಳಿದು ಬಂದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ, ಗಣ್ಯರಿಂದ ಪುಷ್ಪ ನಮನ ಸ್ಮರಣೆ. ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಉಲ್ಲಂಘನೆಯಾಗದಂತೆ ಎಚ್ಚರಿಕೆ ವಹಿಸಿ ಚುನಾವಣಾ ವೀಕ್ಷಕ ಗುಂಜನಕುಮಾರ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ, ಅಂಬೇಡ್ಕರ್ ಬಾಲ್ಯದಿಂದಲೇ ಪ್ರಶ್ನಿಸುವ ಮನೋಭಾವ ಪ್ರದರ್ಶಿಸಿರುವುದು ಪ್ರೇರಣೆ. ಡಾಕ್ಟರ್ ಎಚ್.ಟಿ. ಪೋತೆ. ಮಧುಮೇಹ ಹೆಚ್ಚಳ ನಿಯಂತ್ರಿಸಲು 1 ವರ್ಷ ಉಚಿತ ತಪಾಸಣಾ. ಡಾಕ್ಟರ್ ಬಸವರಾಜ ಪಾಟೀಲ್. ಹೈದರಾಬಾದ್ನಲ್ಲಿ ರಸ್ತೆ ಅಪಘಾತ, ನಗರದ ನಿವಾಸಿ ಬಾಲಕ ಸಾವು, 2 ಗಾಯ.